ಎಲ್ಲರಿಗೂ ನಮಸ್ಕಾರ. ಭವ್ಯ SR ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಒಂದು ಈ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ನಾನು ಒಂದು ರಿವೀಲ್ ಮಾಡೋಣ ಅಂತ ಇದ್ದೀನಿ ಈ ವಿಡಿಯೋದಲ್ಲಿ. ಏನಂದರೆ ನನ್ನ ಡ್ರೀಮ್ ಅಂದರೆ ಇವಾಗ ಆಲ್ರೆಡಿ 2 ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಸೊ ಆರನವರೆಗೂ ಅದ್ರ ಸಂಬಂಧ ಹೋಗಿ ಬಂದಿದೆ. ಅದೇನೆಂದರೆ ನನಗೆ ಬಹುದಿನದ ಕನಸು, ಆಸೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಇವತ್ತು ಹುಟ್ಟಿದ್ದಲ್ಲ, ನಾನು ತುಂಬ ಬಾಲ್ಯದಲ್ಲಿರುವಾಗಲೇ ಇದನ್ನು ಮಾಡಬೇಕು, ಈ ಥರ ಮಾಡಬೇಕಂತ ಬಂದಿದ್ದ ಥಾಟು. ಇದು ಏನಂದರೆ ನಾನು ಒಬ್ಬಳು ಬರಹಗಾರ್ತಿ ಆಗಬೇಕು, ಕತೆಗಾರ್ತಿ ಆಗಬೇಕು ಅನ್ನೋದೇ ನನ್ನ ದೊಡ್ಡ ಆಸೆ ಆಗಿತ್ತು, ಕನಸಾಗಿತ್ತು. ಇದಕ್ಕೋಸ್ಕರ ತುಂಬ ಕಡೆ ಕತೆಗಳನ್ನ ಹೇಳಿದ್ದೀನಿ, ಕೆಲವೊಂದು ಸ್ಕಿಟ್ಗಳನ್ನ ಬರ್ಕೊಟ್ಟಿದ್ದೀನಿ. ಅದಕ್ಕೆ ಕೆಲವೊಂದು ಕಡೆ ಅವಾರ್ಡ್ ಕೂಡ ಬಂದಿದೆ. ಸೊ ಇದು ನಾನು ಇವಾಗ ನೆನೆ ಹುಟ್ಟಿರೋ ಅಂಥ ಆಸೆ ಅಲ್ಲ. ಸುಮಾರು ನಾನು 6th ನನ್ನ ಫ್ಯಾಮಿಲಿನ ತುಂಬ ಮಿಸ್ ಮಾಡ್ಕೋತಾ ಇದ್ದೆ. ಸೊ ಆ ಟೈಮಲ್ಲಿ ನನ್ನ ತಂದೆ ತಾಯಿ ಹೆಸರು, ನನ್ನ ಹೆಸರು ಬರಿತಾ ಅದು ಅವ್ರ ಹೆಸ್ರುಗಳನ್ನ ಬರಿತಾ ಇವಾಗ ಸ್ವೀಟ್ ರಮೇಶ್ ಅಂದರೆ ನಮ್ಮ ತಂದೆ. ಸೊ ಸ್ವೀಟ್ ಅಂದರೆ ಎಸ್ ಅಂದರೆ ಸ್ವೀಟ್, ಆ ಥರ. ರಮೇಶ್ ಅಂದರೆ ರಮಣೀಯ, ಎಮ್ ಅಂದರೆ ಆ ಥರ ರಮಣೀಯ, ಆ ಥರ ಎಲ್ಲ ಬರೆದು ಒಂದು ಅಕ್ಷರ ಇದ್ದಿದ್ದು ಒಂದು ಪದ ಆಯಿತು, ಒಂದು ಪದ ಇದ್ದಿದ್ದು ಒಂದು ಲೈನ್ ಆಯಿತು, ಒಂದು ಲೈನ್ ಇದ್ದಿದ್ದು 2 ಲೈನ್ ಆಯಿತು, 2 ಲೈನ್ ಇದ್ದಿದ್ದು 4 ಲೈನ್ ಆಯಿತು, 4 ಲೈನ್ ಇದ್ದಿದ್ದು ಅದು ಒಂದು ಕವನ ಆಯಿತು. ಕವನ ಆಗಿ ಈ ಥರ ಬರಿತಾ ಸುಮಾರು ನಾನು 9th ಬರೋ ಅಷ್ಟಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ಕವನಗಳನ್ನ ಬರೆದೆ. ಅದನ್ನು ನಾನು ಓದಿರ್ತಕ್ಕಂಥ ಜ್ಞಾನಪ್ರಕಾಶ ಮೈತ್ರಿ ಹೈಸ್ಕೂಲ್ ಬಿಳೆಕಹಳ್ಳಿಲಿ ಬುಕ್ಲೈಟ್ ಮಾಡಿಸೋರು ಸ್ಕೂಲ್ ಬಗ್ಗೆ. ಆ ಬುಕ್ಕಲ್ಲಿ ನನ್ನ ಹೆಸರು ಕೂಡ ಇದೆ, ಭವ್ಯ SR 9th ಸ್ಟ್ಯಾಂಡರ್ಡ್ ಅಂತ. ಆ ಮಟ್ಟಿಗೆ ಅದೇ. ಸೊ ಇದಾದ ಮೇಲೆ ಇದನ್ನೇ ನನ್ನ ಕೆರಿಯರಾಗಿ ಮಾಡಿಕೊಂಡು, ಇಲ್ಲ ನನ್ನ ಭಾವನೆಗಳನ್ನ ಅದರಲ್ಲಿ ಬರೀತಿದ್ದೆ, ಏನೋ ಒಟ್ಟಿನಲ್ಲಿ ಬರಿತಾ ಇದ್ದೆ. ಅಭ್ಯಾಸ ಆಗೋಯ್ತು ಚೆನ್ನಾಗೆ. ಅದಾದಮೇಲೆ 2011ರಲ್ಲಿ ನಾನು ಒಂದು ಪ್ಲೇಸ್ಗೆ ಹೋದೆ, ಕೊಡಗುಗೆ, 2nd PUCಗೆ ಅನಿವಾರ್ಯವಾಗಿ ಹೋದೆ. ಅಲ್ಲಿ ನಾನಿದ್ದ ಮನಸ್ಥಿತಿಗೆ ನನ್ನ ಒಂದು ಪರಿಸ್ಥಿತಿಯನ್ನು ಕಂಡಂಥವ್ರು, ನಿನ್ನ ಬೇಜಾರಾದರೆ ಒಂದು ಪೇಪರಲ್ಲ ಏನೆಲ್ಲ ಬರೆದ್ಬಿಟ್ಟು ಹರಿದು ಬಿಸಾಕು ಅಂತ ಹೇಳಿ ಒಂದು ಟ್ರಿಕ್ಸ್ ಥರ ಹೇಳ್ಕೊಟ್ಟಿದ್ರು. ನಾನು ಅದನ್ನು ಏನು ಮಾಡಿದೆ, ಪಾಸಿಟಿವ್ ಆಗಿ ತೊಗೊಂಡು ನಾನೇನೇ ಖುಷಿ ಆಗಲಿ ದುಃಖ ಆಗಲಿ ನಾನು ಎಲ್ಲರೂ ಬರಿತಾಯಿದ್ದೆ. ಅದನ್ನು ಬರೆದು ಏನೇ ಒಂದು ಟೈಮಲ್ಲಿ ಬರಿತಾ ನಾನು ಯಾಕೆ ಕವನಗಳನ್ನ ಬರೀತಿದ್ದೀನಿ, ಒಬ್ಬಳು ಬರಹಗಾರ್ತಿ ಥರ ಆಗಬಾರ್ದು ಅನ್ನೋ ಒಂದು ಥಾಟ್ ಬಂತು. ಕವನ ಇದ್ದಿದ್ದು ಅಲ್ಲಿ ಎನ್ವೈರ್ನಮೆಂಟು, ಕ್ಲೈಮೇಟು ಎಲ್ಲ ನೋಡಿ ಏನಾಯಿತು, ಒಂದು 10 ಲೈನ್ ಪೊಯಮ್ ಆಯಿತು. ಅಲ್ಲಿ ಬಂದಿರ್ತಕ್ಕಂಥವ್ರು ಓದ್ತಾಯಿದ್ರು ಕೆಲವೊಬ್ರು. ಸೊ ಆವಾಗ ನಾನು ಬರೆಯಬೇಕಾದ್ರೆ ನೋಡೋರು, ಓದೋರು ಓದ್ತಾಯಿದ್ರು. ಆ ಟೈಮಲ್ಲಿ ಕೆಲವೊಬ್ಬರು ಗಣ್ಯರು ಬಂದ್ಬಿಟ್ಟು, ನೀನು ಯಾಕೆ ಸಾಂಗ್ ಬರೆಯೋ ಥರ ಆಗಬಾರ್ದು, ಈ ಥರ ಒಳ್ಳೆ ಪೊಯಮ್ನ ಬರಿತಾ ಇದೆಯಾ ಅಂತ ಹೇಳ್ತಾಯಿದ್ರು. ನಾನು ಅದನ್ನು ಸಾಂಗ್ ಬರೀಬೇಕಂತ ಬರ್ತಿಲ್ಲ, ನನ್ನ ಏನೋ ಲೈನ್ಸ್ ಬಂತು ಅಂತ ಬರೆದೆ. ಅದು ಅಷ್ಟು ಮಟ್ಟಿಗೆ ಪ್ರಭಾವ ಬೀರುತ್ತೆ ಅದು, ಅಥವಾ ನನ್ನನ್ನು ಆಕರ್ಷಿಸ್ಕೊಳುತ್ತೆ ಅಂತ ಗೊತ್ತಿಲ್ಲ ನನಗೆ. ನಾನು ಮತ್ತೆ ರಿಟರ್ನ್ ಬ್ಯಾಂಗ್ಳೂರಿಗೆ ಬಂದೆ. 1 ಇಯರ್ ಆದಮೇಲೆ ಬಂದೆ. ಅದು ಪ್ರಯತ್ನ ಪಟ್ಟೆ. ನಾನು ಆಫ್ಟರ್ ಡಿಗ್ರಿ ಆದಮೇಲೆ ತುಂಬ ಜನನ ಮೀಟ್ ಮಾಡಿದೆ. ಕ್ಲೈಮ್ಯಾಕ್ಸ್ ನನಗೆ ಒಂಥರ ಮಿಸ್ ಹೊಡೀತಿತ್ತು. ಅದು ಸ್ಟೋರಿ ಹೇಳ್ತಾಯಿದ್ದೆ. ಸ್ಟೋರಿ ಹೇಳ್ಬೇಕಾದ್ರೆ ಕ್ಲೈಮ್ಯಾಕ್ಸೇ ಪ್ರಾಬ್ಲಮ್ ಅಂತ ಹೇಳ್ತಾಯಿದ್ರು. ಕ್ಲೈಮ್ಯಾಕ್ಸ್ ಏನು ಅಂತ ಗೊತ್ತಾಗ್ತಾಯಿಲ್ಲ ಅಂತ ಹೇಳ್ತಾಯಿದ್ರು. ನಾನು ಯಾವುದೋ ಚಿಕ್ಕ ಪುಟ್ಟ ಕತೆ ಬರೀತಾ ಇರಲಿಲ್ಲ, ಅಥವಾ ಸುಮ್ಮನೆ ಕತೆ ಊಹಿಸ್ಕೊಂಡು ಬರೆದಿದ್ದಲ್ಲ. ಅದು ಕತೆ ತುಂಬ ಇಂಪಾರ್ಟೆಂಟ್, ನನಗೆ ತುಂಬ ಇಂಪಾರ್ಟೆಂಟ್. ಆ ಕ್ಲೈಮ್ಯಾಕ್ಸ್ ಏನಿರ್ಬೋದು, ಏನು ಮಾಡ್ಬೋದು ಅಂತ ಯೋಚನೆ ಮಾಡ್ತಿದ್ದೆ. ಆ ಕ್ಲೈಮ್ಯಾಕ್ಸು ನನಗೆ ಸಿಕ್ತು. ಎಂಡ್ ಆಫ್ ದಿ ಡೇ ಸಿಗುತ್ತೆ ಅಂತ ಹೇಳ್ತಾರಲ್ಲ, ಪಾಸಿಟಿವ್ ಏನೋ ಒಂದು, ಆ ಪಾಸಿಟಿವ್ ನನಗೆ ಆ ಕಥೆಯಲ್ಲಿ ಸಿಕ್ತು. ಸೊ ಅದನ್ನು ಸದ್ಯಕ್ಕೆ ಇವಾಗ ಬೇಡ ಅಂತ ಹೋಲ್ಡ್ ಮಾಡಿದ್ದೇನೆ. ಇನ್ನು ಅದು ಏನಾಯಿತು ಅಂತ. ಬಟ್ ಆದರೆ ಇವಾಗ ನಾನು ರೈಟಿಂಗ್ ಬಗ್ಗೆ ಮಾತಾಡ್ತಿರೋದ್ರಿಂದ ರೈಟಿಂಗ್ ಬಗ್ಗೆ ವಿಚಾರಕ್ಕೆ ಬರ್ತೀನಿ. ಅದು ಬರೆದಿಟ್ಟಿದ್ದೆ. ಅದು ಕವನಗಳ ಥರ, ಸಾಂಗ್ ಥರ ಎಲ್ಲ ಥರನೂ ಬರೆದಿಟ್ಟಿದ್ದೆ. ಸೊ ಅದನ್ನು
ಇವಾಗ ಆಲ್ಬಮ್ ಸಾಂಗ್ ರೂಪದಲ್ಲಿ ಬಿಡಬೇಕು, ಜನಗಳ ಮುಂದೆ ತೋರಿಸ್ಬೇಕು ಅಂತ ಹೇಳಿ ಒಂದು ಕಾನ್ಸೆಪ್ಟು ತಲೆಯಲ್ಲಿ ಇಟ್ಕೊಂಡು ಈ ಡ್ರೀಮ್ ಪ್ರಾಜೆಕ್ಟ್ನ ನಾನು ಮಾಡ್ತಾಯಿದ್ದೀನಿ. ಸೊ ಅದಕ್ಕೋಸ್ಕರ ನೀವೆಲ್ಲರೂ ಸಪೋರ್ಟ್ ಮಾಡಿ. ನನ್ನ ಮುಂದೆ ಬರೋ ಸಾಂಗ್ಗಳು ಯಾವುದೋ ಒಂದು ಭಕ್ತಿಗೀತೆ ಅಥವಾ ಒಂದು ಸೆಂಟಿಮೆಂಟ್ ಸಾಂಗ್ ಈ ಥರ ಯಾವುದೂ ಇರಲ್ಲ. ಎಲ್ಲ ಡಿಫ್ರೆಂಟ್, ಎಲ್ಲ ಥರದ ಜನರು ನಾನು ಕವರ್ ಮಾಡಬೇಕು. ಭಕ್ತಿಗೀತೆಗಳಲ್ಲೂ ಅಷ್ಟೇ ಎಲ್ಲ ಥರದ್ದು ಸಾಂಗ್ಗಳು ಬರೀಬೇಕು. ಅಂದರೆ ಯಾವುದೋ ಒಂದು ದೇವ್ರ ಬಗ್ಗೆ ಅಥವಾ ಇನ್ನೊಂದು ದೇವ್ರ ಬಗ್ಗೆ ಅಂತಲ್ಲ, ಎಲ್ಲ ಥರದ್ದು ಬರೀಬೇಕು ಅಂತಲೇ ನಾನು ಇದನ್ನು ಮಾಡ್ತಾಯಿದ್ದೀನಿ. ಸೊ ಆದಷ್ಟು ಜನ ಸಪೋರ್ಟ್ ಮಾಡಿ, ಹೆಲ್ಪ್ ಮಾಡಿ. ಸಪೋರ್ಟ್ ಮಾಡಿದ್ರೆ ಅದೇ ನನಗೆ ದೊಡ್ಡ ಹೆಲ್ಪ್ ಅನ್ಕೋತೀನಿ. ಪ್ರೋತ್ಸಾಹ ಕೊಡಿ. ಥ್ಯಾಂಕ್ ಯು ಸೊ ಮಚ್.